ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಗಾಗಿ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶಕ್ಕೆ ಆಗಮಿಸಿದ ವೇಳೆ ತಮ್ಮ ನಾಯಕನನ್ನ ಸ್ವಾಗತಿಸಲು ಹಾಕಿದ ಬ್ಯಾನರ್ನಲ್ಲಿ ಶ್ರೀಕೃಷ್ಣನಂತೆ ಬಿಂಬಿಸುವ ಫೋಟೋ ಕಂಡು ಬಂದಿದ್ದು, ಈ ಬ್ಯಾನರ್ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಯುದ್ಧ ರಥವನ್ನ ಮುನ್ನಡೆಸುತ್ತಿರುವ ಫೋಟೋದಲ್ಲಿ ಶ್ರೀಕೃಷ್ಣನ ಚಿತ್ರಕ್ಕೆ ರಾಹುಲ್ ಗಾಂಧಿಯ ಫೋಟೋವನ್ನ ಕೂರಿಸಿ ರಾಗರಥದ ಮೇಲೆ ಸವಾರಿ ಮಾಡುತ್ತಿರುವಂತೆ ತೋರಿಸಲಾಗಿದ್ದು, ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರೈ ಅವರ ಚಿತ್ರವನ್ನ ಅರ್ಜುನನ ಮುಖದ ಮೇಲೆ ಎಡಿಟ್ ಮಾಡಿ ಬಾಣ ಬಿಡುವಂತೆ ತೋರಿಸಲಾಗಿದೆ. ಉತ್ತರ ಪ್ರದೇಶದ ಮಾಲ್ ರೋಡ್ ಕಂಟೋನ್ಮೆಂಟ್ ಬಳಿ ಮತ್ತು ಘಂಟಾಗರ ಪ್ರದೇಶದಲ್ಲಿ ಈ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದು, ಉತ್ತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಯುಪಿಸಿಸಿ ಸದಸ್ಯ ಸಂದೀಪ್ ಶುಕ್ಲಾ ಈ ಬ್ಯಾನರ್ ಅನ್ನ ಹಾಕಿದ್ದಾರೆ. ಬ್ಯಾನರ್ನ ಕೆಳಭಾಗದಲ್ಲಿ ಯುಪಿಸಿಸಿ ಸದಸ್ಯ ಸಂದೀಪ್ ಶುಕ್ಲಾ ಅವರ ಫೋಟೋವನ್ನ ಸಹ ಹಾಕಲಾಗಿದೆ. ಸದ್ಯ ಈ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿದ್ದು, ಬಿಜೆಪಿ ಕಾರ್ಯಕರ್ತರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ 39ನೇ ದಿನಕ್ಕೆ ಕಾಲಿಟ್ಟಿದ್ದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಉನ್ನಾವೋದಿಂದ ಯಾತ್ರೆಯನ್ನ ಪುನರಾರಂಭಿಸಿದ್ದಾರೆ. ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ದೆಹಲಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಸಭೆಗಳು ಇರುವುದರಿಂದ ಮತ್ತು ರಾಹುಲ್ ಗಾಂಧಿ ಅಲ್ಲಿ ಹಾಜರಿರುವುದು ಅಗತ್ಯ ಎಂದು ಜೈರಾಮ್ ರಮೇಶ್ ಲಕ್ನೋದಲ್ಲಿ ಹೇಳಿದ್ದಾರೆ. ಮಾರ್ಚ್ 2ರಂದು ಯಾತ್ರೆ ಪುನಾರಂಭವಾಗಲಿದೆ ಎಂದು ಹೇಳಿದ್ದಾರೆ. ಇದಾಗಿತ್ತು ಈವರೆಗಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.